ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1. ಭಾರತದ ಭೌಗೋಳಿಕ ವೈವಿಧ್ಯತೆ ಮಾನವನ ಜೀವನವನ್ನು ಹೇಗೆ ಪ್ರಭಾವಿಸಿದೆ? ಉತ್ತರ: ಹವಾಮಾನ, ಆಹಾರ, ವಾಸಸ್ಥಳ ಮತ್ತು ಉದ್ಯೋಗಗಳಲ್ಲಿ ವೈವಿಧ್ಯತೆ ಉಂಟಾಗಿದೆ. ಈ ರೀತಿಯಾದಂತಹ ಪ್ರಭಾವ ಭಾರತದ ಭೌಗೋಳಿಕ ವೈವಿಧ್ಯತೆ ಮಾನವನ ಜೀವನವನ್ನು ಪ್ರಭಾವಿಸಿದೆ ಮಕ್ಕಳ. ಪ್ರಶ್ನೆ 2 ನೋಡಿ. ಪ್ರಾಗೈತಿಹಾಸಿಕ ಮಾನವರು ಗುಹೆಗಳಲ್ಲಿ ವಾಸಿಸಿದ್ದಕ್ಕೆ ಕಾರಣವೇನು? ಪ್ರಾಗೈತಿಹಾಸಿಕ ಮಾನವರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು ಏಕೆಂದರೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಹಾಗೂ ಸುರಕ್ಷತೆಗಾಗಿ. ಪ್ರಶ್ನೆ 3. ಚೋಳರ ಆಡಳಿತದ ವಿಶೇಷತೆ ಏನು? ಚೋಳರ ಆಡಳಿತದ ವಿಶೇಷತೆ ಅಂತ ಹೇಳಿದ್ರೆ ಉತ್ತಮ ಆಡಳಿತ ಹಾಗೂ ನೌಕಾಪಡೆಯ ಅಭಿವೃದ್ಧಿ. ಉತ್ತಮ ಆಡಳಿತ ಹಾಗೂ ನೌಕಾಪಡೆಯ ಅಭಿವೃದ್ಧಿ. ಪ್ರಶ್ನೆ 4. ಉತ್ತರ ಭಾರತದ ರಾಜವಂಶಗಳು ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಏನು? ಉತ್ತರ: ಸಂಸ್ಕೃತ, ಸಾಹಿತ್ಯ ಮತ್ತು ವಿದ್ಯಾಭಿವೃದ್ಧಿಗೆ ಉತ್ತೇಜನ ನೀಡುವುದು. ಇವಿಷ್ಟು ಉತ್ತರ ಭಾರತದ ರಾಜವಂಶಗಳು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳು. ಪ್ರಶ್ನೆ 5. ಉತ್ತಮ ಮೌಲ್ಯಗಳು ಸಮಾಜದ ಅಭಿವೃದ್ಧಿಗೆ ಹೇಗೆ ಸಹಕಾರಿಯಾಗುತ್ತವೆ? ಉತ್ತರ: ಶಾಂತಿ, ಸಹಕಾರ ಹಾಗೂ ಸೌಹಾರ್ದತೆಯನ್ನು ಬೆಳೆಸುವುದರ ಮೂಲಕ ಉತ್ತಮ ಮೌಲ್ಯಗಳು ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಿವೆ. ಪ್ರಶ್ನೆ 6. ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿವರಿಸಿ. ಸಂಸ್ಕೃತಿ ಸಮಾಜದ ಜೀವನ ಶೈಲಿಯನ್ನು ರೂಪಿಸುತ್ತದೆ. ಪ್ರಶ್ನೆ 7. ಭೂಮಿಯ ಜೀವಸಂಕುಲ ಉಳಿಯಲು ಕಾರಣಗಳೇನು? ಉತ್ತರ: ನೀರು, ಗಾಳಿ ಹಾಗೂ ಸೂಕ್ತ ಹವಾಮಾನ. ಇದರಿಂದ ಭೂಮಿಯ ಜೀವಸಂಕುಲ ಉಳಿಯುತ್ತದೆ ಮಕ್ಕಳ. ಪ್ರಶ್ನೆ 8. ಪರಿಸರ ಸಂರಕ್ಷಣೆಗೆ ವಿದ್ಯಾರ್ಥಿಗಳು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು? ಉತ್ತರ: ಗಿಡ ನೆಡುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಪರಿಸರವನ್ನು ಸಂರಕ್ಷಣೆ ಮಾಡ್ಬೋದಾಗಿದೆ. ಪ್ರಶ್ನೆ 9. ಉತ್ಪಾದನೆ ಎಂದರೇನು? ಉತ್ತರ: ವಸ್ತುಗಳು ಹಾಗೂ ಸೇವೆಗಳನ್ನು ಸೃಷ್ಟಿಸುವ ಕ್ರಿಯೆಯನ್ನು ಉತ್ಪಾದನೆ ಎನ್ನುವರು. ಪ್ರಶ್ನೆ 10. ಹಣದ ಸರಿಯಾದ ಬಳಕೆ ಏಕೆ ಮುಖ್ಯವಾಗುತ್ತದೆ? ಉತ್ತರ: ಆರ್ಥಿಕ ಸ್ಥಿರತೆ ಹಾಗೂ ಉಳಿತಾಯಕ್ಕೆ ಸಹಕಾರಿಯಾಗಿ ಹಣದ ಸರಿಯಾದ ಬಳಕೆಯನ್ನು ನಾವು ಮಾಡಬೇಕಾಗುತ್ತದೆ. ಮಕ್ಕಳ, ಇಲ್ಲಿಗೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.